ಇನ್ನು ಸಿಟಿ ರವಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನೇರವಾಗಿ ಡಿಕೆ ಶಿವಕುಮಾರ್ ಸಿಟಿ ರವಿ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಈ ರೀತಿ ಮಾತಾಡಿದ್ದು ಸರಿನಾ? ಎಂಎಲ್ಸಿ ಸಿಟಿ ರವಿ ಉಂಟು, ಕೋರ್ಟ್ ಉಂಟು, ಅದು ಏನಾಗುತ್ತೆ ನೋಡೋಣ. ಎಂಎಲ್ಸಿ ಸಿಟಿ ರವಿ ಅವರದ್ದು ಹರಕಲು ಬಾಯಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್. ಕಾನೂನಲ್ಲಿ ಸೇನ್ ಸೆಕ್ಷನ್ ಇತ್ತು, ಕಾನೂನು ಕೋರ್ಟ್ಗೆ ಏನು ಗೌರವ ಕೊಡಬೇಕು, ಕೋರ್ಟಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ. ಅದಕ್ಕೆಲ್ಲ ನಮ್ಮನ್ನ ನೀವು ಪ್ರತಿಯೊಂದಕ್ಕೂ ಕೇಳಿಕೊಂಡು ನೀವು ಅವರು ಮಾತಾಡಿದ್ದು ಸರಿನಾ ಇಲ್ಲ ಅನ್ನೋದು ಫಸ್ಟು ಅದನ್ನು ಅವ್ರು ಕೇಳಿಬಿಟ್ಟು ಆಮೇಲೆ ಬೇರೆ ವಿಚಾರ ಚರ್ಚೆ ಮಾಡೋಣ. ಅವ್ರ ಪಾರ್ಟಿ ಸಂಸ್ಕೃತಿ, ಅವ್ರ ಲೀಡರ್ ಸಂಸ್ಕೃತಿ, ಕಾನೂನಲ್ಲಿ ಬೇಲ್ ಸಿಕ್ಕೇ ಸಿಗ್ತದೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಅವರು ಪೊಲೀಸ್ ಅವರಿದ್ದು ಉಂಟು, ಕೋರ್ಟ್ ಉಂಟು, ಅವರುಂಟು, ಅವ್ರು ಮಾಡಿದಂಥ ಅಪರಾಧ ಉಂಟು. ಮುಖ್ಯ ವಿಚಾರ ಮಾತಾಡಿರೋದು ಅವರ ಭಾಷೆ, ಅವರ ಸಂಸ್ಕೃತಿ, ಅರಕಲು ಬಾಯಿ ವಿಚಾರ. ಹಿಂದೆ ಜಯಮಾಲ ವಿಚಾರಕ್ಕೂ ಹಿಂಗೆ ಮಾತಾಡಿದ್ರು, ಸಿದ್ದರಾಮಯ್ಯಂಗೂ ಹಿಂಗೆ ಮಾತಾಡಿದ್ರು. ಬೇರೆ ಬೇರೆ ಇದು ನಿತ್ಯ ಸುಮಂಗಲಿ ಅಂತ ಅಸೆಂಬ್ಲಿಲೂ ಒಂದ್ಸತಿ ನಡೆದಿತ್ತು, ಇದು ನಡೆದಿದೆ. ಇದು ಸರಿನಾ ಇಲ್ವಾ ಅಂತ ದೊಡ್ಡ ಮಟ್ಟಕ್ಕೆ ಒಂದು ನ್ಯಾಷನಲ್ ಪಾರ್ಟಿ ಲೀಡ್ರು. ನನಗೂ ಬಗ್ಗೆ ಭಾಳ ಸಿಂಪತಿ ಇದೆ. ಒಳ್ಳೆ ಕಲ್ಚರ್, ಚಿಕ್ಕಮಂಗ್ಳೂರು ಜನ ಅಂದರೆ ಒಳ್ಳೆ ಕಲ್ಚರ್ ಜನ. ಆ ಪಾರ್ಟಿಲಿ ಈ ಥರ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಸರಿನಾ ಇಲ್ವಾ? ಇಡೀ ಪೊಲೀಸರು ಸಿಟಿ ರವಿ ಅವರನ್ನ ಈ ರೀತಿ ಸುತ್ತಾಡಿಸಿದ್ ಯಾಕೆ? ಬಿಜೆಪಿ ಪಾಳಯದಲ್ಲಿ ಇದು ದೊಡ್ಡ ಪ್ರಶ್ನೆಯಾಗಿದೆ. ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿದ್ರ, ಸಿಟಿ ರವಿ ಅವರನ್ನ ಸುತ್ತಾಡಿಸಿದ್ರ, ಅಥವಾ ಸುರಕ್ಷತೆಯ ದೃಷ್ಟಿಯಿಂದ ಪೊಲೀಸರು ಈ ರೀತಿ ಸುತ್ತಾಡಿಸಿದ್ರ ಅನ್ನುವಂತಹ ಪ್ರಶ್ನೆ ಇದೆ. ಇದರ ಜೊತೆಗೆ ಕಲ್ಲಿನ ಕ್ರಷರ್ ಪ್ರದೇಶಕ್ಕೂ ಕೂಡ ಪೊಲೀಸರು ಇವರನ್ನ ಕರೆದೊಯ್ದಿದ್ರಂತೆ. ಸಿಟಿ ರವಿ ಅವರು ಕೂಗಿ ಕೂಗಿ ಹೇಳ್ತಾ ಇದ್ರು, ಗಂಭೀರ ಆರೋಪವನ್ನ ಮಾಡ್ತಾ ಇದ್ರು, ಇವ್ರು ನನ್ನ ಕೊಲೆ ಮಾಡ್ತಾರೆ, ಇವ್ರು ನನ್ನ ಸಾಯಿಸ್ಬಿಡ್ತಾರೆ ಅಂತ. ಯಾಕೆ ಈ ರೀತಿ ಕಲ್ಲಿನ ಕ್ವಾರಿ ಪ್ರದೇಶಕ್ಕೆ ಕರ್ಕೊಂಡು ಹೋದ್ರು, ಏನ್ ಕತೆ ಅನ್ನುವಂತಹ ಪ್ರಶ್ನೆಗಳು ಈಗ ಬಿಜೆಪಿ ಅವರನ್ನ ಕಾಡ್ತಾ ಇದೆ. ಸಿಟಿ ರವಿ ಅವರು ರಸ್ತೆಯಲ್ಲೇ ಧರಣಿ ಕೂತಿದ್ರು, ಇದನ್ನ ಪ್ರಶ್ನೆ ಮಾಡಿದ್ರು. ಒಂದ್ ರೀತಿ ಹೈ ಡ್ರಾಮಾನೇ ಕ್ರಿಯೇಟ್ ಆಗಿತ್ತು. ಈಗ ಬಿಜೆಪಿ ಪಾಳಯದಲ್ಲಿ ಕಾಡುತ್ತಿರುವ ಪ್ರಶ್ನೆಗಳು, ರಾತ್ರಿಯಿಡೀ ಪೊಲೀಸರು ಈ ರೀತಿ ಸುತ್ತಾಡಿಸಿದ್ ಯಾಕೆ? ಅದರಲ್ಲೂ ಈ ಕಲ್ಲಿನ ಕ್ರಷರ್ ಪ್ರದೇಶಕ್ಕೂ ಕೂಡ ಅವರನ್ನ ಕರ್ಕೊಂಡು ಹೋಗಿದ್ರು. 4 ಜಿಲ್ಲೆಗಳನ್ನು ಸುತ್ತಾಡಿಸಿದ್ರು. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಧಾರವಾಡ, ಈ ಎಲ್ಲ ಜಿಲ್ಲೆಗಳಲ್ಲೂ ಅವರು ಸುತ್ತಾಡಿಸಿದ್ ಯಾಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸಿಟಿ ರವಿ ಅವರಿಂದ ಉತ್ತರ ಸಿಗುತ್ತಾ? ಅವರು ಈ ವಿಚಾರವಾಗಿ ಏನಾದರೂ ಮಾತಾಡ್ತಾರಾ? ನೋಡೋಣ. ಇನ್ನು ಸಿಟಿ ರವಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನೇರವಾಗಿ ಡಿಕೆ ಶಿವಕುಮಾರ್ ಸಿಟಿ ರವಿ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಈ ರೀತಿ ಮಾತಾಡಿದ್ದು ಸರಿನಾ? ಎಂಎಲ್ಸಿ ಸಿಟಿ ರವಿ ಉಂಟು, ಕೋರ್ಟ್ ಉಂಟು, ಅದು ಏನಾಗುತ್ತೆ ನೋಡೋಣ. ಎಂಎಲ್ಸಿ ಸಿಟಿ ರವಿ ಅವರದ್ದು ಹರಕಲು ಬಾಯಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್. ಕಾನೂನಲ್ಲಿ ಸೇನ್ ಸೆಕ್ಷನ್ ಇತ್ತು, ಕಾನೂನು ಕೋರ್ಟ್ಗೆ ಏನು ಗೌರವ ಕೊಡಬೇಕು, ಕೋರ್ಟಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ. ಅದಕ್ಕೆಲ್ಲ ನಮ್ಮನ್ನ ನೀವು ಪ್ರತಿಯೊಂದಕ್ಕೂ ಕೇಳಿಕೊಂಡು ನೀವು ಅವರು ಮಾತಾಡಿದ್ದು ಸರಿನಾ ಇಲ್ಲ ಅನ್ನೋದು ಫಸ್ಟು ಅದನ್ನು ಅವ್ರು ಕೇಳಿಬಿಟ್ಟು ಆಮೇಲೆ ಬೇರೆ ವಿಚಾರ ಚರ್ಚೆ ಮಾಡೋಣ. ಅವ್ರ ಪಾರ್ಟಿ ಸಂಸ್ಕೃತಿ, ಅವ್ರ ಲೀಡರ್ ಸಂಸ್ಕೃತಿ, ಕಾನೂನಲ್ಲಿ ಬೇಲ್ ಸಿಕ್ಕೇ ಸಿಗ್ತದೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಅವರು ಪೊಲೀಸ್ ಅವರಿದ್ದು ಉಂಟು, ಕೋರ್ಟ್ ಉಂಟು, ಅವರುಂಟು, ಅವ್ರು ಮಾಡಿದಂಥ ಅಪರಾಧ ಉಂಟು. ಮುಖ್ಯ ವಿಚಾರ ಮಾತಾಡಿರೋದು ಅವರ ಭಾಷೆ, ಅವರ ಸಂಸ್ಕೃತಿ, ಅರಕಲು ಬಾಯಿ ವಿಚಾರ. ಹಿಂದೆ ಜಯಮಾಲ ವಿಚಾರಕ್ಕೂ ಹಿಂಗೆ ಮಾತಾಡಿದ್ರು, ಸಿದ್ದರಾಮಯ್ಯಂಗೂ ಹಿಂಗೆ ಮಾತಾಡಿದ್ರು. ಬೇರೆ ಬೇರೆ ಇದು ನಿತ್ಯ ಸುಮಂಗಲಿ ಅಂತ ಅಸೆಂಬ್ಲಿಲೂ ಒಂದ್ಸತಿ ನಡೆದಿತ್ತು, ಇದು ನಡೆದಿದೆ. ಇದು ಸರಿನಾ ಇಲ್ವಾ ಅಂತ ದೊಡ್ಡ ಮಟ್ಟಕ್ಕೆ ಒಂದು ನ್ಯಾಷನಲ್ ಪಾರ್ಟಿ ಲೀಡ್ರು. ನನಗೂ ಬಗ್ಗೆ ಭಾಳ ಸಿಂಪತಿ ಇದೆ. ಒಳ್ಳೆ ಕಲ್ಚರ್, ಚಿಕ್ಕಮಂಗ್ಳೂರು ಜನ ಅಂದರೆ ಒಳ್ಳೆ ಕಲ್ಚರ್ ಜನ. ಆ ಪಾರ್ಟಿಲಿ ಈ ಥರ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಸರಿನಾ ಇಲ್ವಾ? ಎಂಎಲ್ಸಿ ಸಿಟಿ ರವಿ ವಿಚಾರವಾಗಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೂಡ ಮಾತಾಡಿದ್ದಾರೆ. ಸದ್ಯಕ್ಕೆ ಸಿಟಿ ರವಿ ಅವರ ಕೇಸ್ ಕೋರ್ಟ್ ಅಂಗಳದಲ್ಲಿ ಇರೋದ್ರಿಂದ ಆ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾವುದೇ ಹೇಳಿಕೆ ನೀಡೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. 4 ಜಿಲ್ಲೆಗಳಲ್ಲಿ ಸಿಟಿ ರವಿ ಸುತ್ತಿಸಿದರ ವಿಚಾರದ ಬಗ್ಗೆಯೂ ಕೂಡ ನನಗೇನು ಗೊತ್ತಿಲ್ಲ,
ಪೊಲೀಸರಿಂದ ಈ ಬಗ್ಗೆ ಮಾಹಿತಿ ಬಂದ ಬಳಿಕ ತಿಳಿಸ್ತೀನಿ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸುತ್ತಾಡ್ಸಿದ್ದು ಯಾಕೆಂದ್ರೆ ನಿನ್ನೆ ಮಾಹಿತಿ ಇಲ್ಲ ಅಂತ ಹೇಳಿ ಈಗ ಒಟ್ಟಾರೆಯಾಗಿ ಅವ್ರನ್ನ 4 ಡಿಸ್ಟಿಕ್ನ ಸುತ್ತಾಡ್ಸಿದ್ರಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀನಿ ಮಾಹಿತಿನ ಕೇಳ್ತಾ ಇದ್ದೀನಿ. ಮಾಹಿತಿ ಬಂದ ಮೇಲೆ ಹೇಳಿ. ಈಗ ಮ್ಯಾಟರ್ ಈಸ್ ಬಿಫೋರ್ ದಿ ಕೋರ್ಟ್. ನಾನು ಯಾವುದೇ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗೋದಿಲ್ಲ. ಇಟ್ ಬಿಕಮ್ಸ್ ಸಬ್ಜುಡಿಸ್. ಆದ್ದರಿಂದ ಯಾವ ವಿಚಾರಗಳನ್ನು ಕೂಡ ಅದರ ಬಗ್ಗೆ ಚರ್ಚೆ ಮಾಡೋದು ಸರಿ ಕಾಣಿಸಲ್ಲ. ಅದರಿಂದ ಯಾವುದೇ ಪ್ರಶ್ನೆಗೂ ಕೂಡ ನಾನು ಅದನ್ನು ಉತ್ತರ MLC CT ರವಿ ವಿಚಾರವಾಗಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೂಡ ಮಾತಾಡಿದ್ದಾರೆ. ಸದ್ಯಕ್ಕೆ CT ರವಿ ಅವರ ಕೇಸ್ ಕೋರ್ಟ್ ಅಂಗಳದಲ್ಲಿ ಇರೋದ್ರಿಂದ ಆ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾವುದೇ ಹೇಳಿಕೆ ನೀಡೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. 4 ಜಿಲ್ಲೆಗಳಲ್ಲಿ CT ರವಿ ಸುತ್ತಿಸಿದರ ವಿಚಾರದ ಬಗ್ಗೆಯೂ ಕೂಡ ನನಗೇನು ಗೊತ್ತಿಲ್ಲ, ಪೊಲೀಸರಿಂದ ಈ ಬಗ್ಗೆ ಮಾಹಿತಿ ಬಂದ ಬಳಿಕ ತಿಳಿಸ್ತೀನಿ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸುತ್ತಾಡ್ಸಿದ್ದು ಯಾಕೆಂದ್ರೆ ನಿನ್ನೆ ಮಾಹಿತಿ ಇಲ್ಲ ಅಂತ ಹೇಳಿ ಈಗ ಒಟ್ಟಾರೆಯಾಗಿ ಅವ್ರನ್ನ 4 ಡಿಸ್ಟಿಕ್ನ ಸುತ್ತಾಡ್ಸಿದ್ರಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀನಿ ಮಾಹಿತಿನ ಕೇಳ್ತಾ ಇದ್ದೀನಿ. ಮಾಹಿತಿ ಬಂದ ಮೇಲೆ ಹೇಳಿ. ಈಗ ಮ್ಯಾಟರ್ ಈಸ್ ಬಿಫೋರ್ ದಿ ಕೋರ್ಟ್. ನಾನು ಯಾವುದೇ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗೋದಿಲ್ಲ. ಇಟ್ ಬಿಕಮ್ಸ್ ಸಬ್ಜುಡಿಸ್. ಆದ್ದರಿಂದ ಯಾವ ವಿಚಾರಗಳನ್ನು ಕೂಡ ಅದರ ಬಗ್ಗೆ ಚರ್ಚೆ ಮಾಡೋದು ಸರಿ ಕಾಣಿಸಲ್ಲ. ಅದರಿಂದ ಯಾವುದೇ ಪ್ರಶ್ನೆಗೂ ಕೂಡ ನಾನು ಅದನ್ನು ಉತ್ತರ ಇನ್ನು CT ರವಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನೇರವಾಗಿ DK ಶಿವಕುಮಾರ್ CT ರವಿ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಈ ರೀತಿ ಮಾತಾಡಿದ್ದು ಸರಿನಾ? MLC CT ರವಿ ಉಂಟು, ಕೋರ್ಟ್ ಉಂಟು, ಅದು ಏನಾಗುತ್ತೆ ನೋಡೋಣ. MLC CT ರವಿ ಅವರದ್ದು ಹರಕಲು ಬಾಯಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ DK ಶಿವಕುಮಾರ್. ಕಾನೂನಲ್ಲಿ ಸೇನ್ ಸೆಕ್ಷನ್ ಇತ್ತು. ಕಾನೂನು ಕೋರ್ಟ್ಗೆ ಏನು ಗೌರವ ಕೊಡಬೇಕು, ಕೋರ್ಟಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ. ಅದಕ್ಕೆಲ್ಲ ನಮ್ಮನ್ನ ನೀವು ಪ್ರತಿಯೊಂದಕ್ಕೂ ಕೇಳಿಕೊಂಡು ನೀವು ಅವರು ಮಾತಾಡಿದ್ದು ಸರಿನಾ ಇಲ್ಲ ಅನ್ನೋದು ಫಸ್ಟು ಅದನ್ನು ಅವ್ರು ಕೇಳಿಬಿಟ್ಟು ಆಮೇಲೆ ಬೇರೆ ವಿಚಾರ ಚರ್ಚೆ ಮಾಡೋಣ. ಅವ್ರ ಪಾರ್ಟಿ ಸಂಸ್ಕೃತಿ, ಅವ್ರ ಲೀಡರ್ ಸಂಸ್ಕೃತಿ, ಕಾನೂನಲ್ಲಿ ಬೇಲ್ ಸಿಕ್ಕೇ ಸಿಗ್ತದೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಅವರು ಪೊಲೀಸ್ ಅವರಿದ್ದು ಉಂಟು, ಕೋರ್ಟ್ ಉಂಟು, ಅವರುಂಟು, ಅವ್ರು ಮಾಡಿದಂಥ ಅಪರಾಧ ಉಂಟು. ಮುಖ್ಯ ವಿಚಾರ ಮಾತಾಡಿರೋದು ಅವರ ಭಾಷೆ, ಅವರ ಸಂಸ್ಕೃತಿ, ಅರಕಲು ಬಾಯಿ ವಿಚಾರ. ಹಿಂದೆ ಜಯಮಾಲ ವಿಚಾರಕ್ಕೂ ಹಿಂಗೆ ಮಾತಾಡಿದ್ರು, ಸಿದ್ದರಾಮಯ್ಯಂಗೂ ಹಿಂಗೆ ಮಾತಾಡಿದ್ರು. ಬೇರೆ ಬೇರೆ ಇದು ನಿತ್ಯ ಸುಮಂಗಲಿ ಅಂತ ಅಸೆಂಬ್ಲಿಲೂ ಒಂದ್ಸತಿ ನಡೆದಿತ್ತು, ಇದು ನಡೆದಿದೆ. ಇದು ಸರಿನಾ ಇಲ್ವಾ ಅಂತ ದೊಡ್ಡ ಮಟ್ಟಕ್ಕೆ ಒಂದು ನ್ಯಾಷನಲ್ ಪಾರ್ಟಿ ಲೀಡ್ರು. ನನಗೂ ಬಗ್ಗೆ ಭಾಳ ಸಿಂಪತಿ ಇದೆ. ಒಳ್ಳೆ ಕಲ್ಚರ್, ಚಿಕ್ಕಮಂಗ್ಳೂರು ಜನ ಅಂದರೆ ಒಳ್ಳೆ ಕಲ್ಚರ್ ಜನ. ಆ ಪಾರ್ಟಿಲಿ ಈ ಥರ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಸರಿನಾ ಇಲ್ವಾ